ಮಂಡ್ಯದ ರಣಕಣ ನಿಧಾನಕ್ಕೆ ಕಾವೇರ್ತಾ ಇದೆ. ಮತದಾನಕ್ಕೆ ಕೇವಲ 20 ದಿನಗಳು ಬಾಕಿ ಇರುವಂತೆ ಅಖಾಡ ಕಾದ ಕೆಂಡದಂತಾಗಿದೆ. ಈಗಾಗಲೇ ಸ್ಟಾರ್ ವ್ಯಾಲ್ಯೂ ಪಡೆದಿರೋ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪ್ರಚಾರ ಬಿರುಸಾಗಿದೆ. ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಮತಬೇಟೆಯು ಕ್ಷೇತ್ರದಾದ್ಯಂತ ಚುರುಕಾಗಿದೆ. ಮಂಡ್ಯ ರಾಜಕಾರಣದಲ್ಲಿ ಹೊಸ ಅಸ್ತ್ರವೇ. ಬೆಳಗ್ಗೆಯಿಂದ ಶುರುವಾಗಿರೋ ಐಟಿ ದಾಳಿಯ ಬಿಸಿ ಇನ್ನೂ ಹಾರಿಲ್ಲ. ಆದಾಯ ತೆರಿಗೆ ದಾಳಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್ ಅನ್ನೋ ಹಾಗಾಗಿದೆ. ಸಕ್ಕರೆ ನಾಡಿನಲ್ಲಿ ಬೆಳಿಗ್ಗೆಯೂ ಐಟಿ ದಾಳಿಯಿಂದಲೇ ಮದ್ದೂರು ಸುತ್ತಮುತ್ತ ಪ್ರಚಾರ ಶುರುವಾಗಿದ್ದು, ಸಚಿವ ಸಿಎಸ್ ಪುಟ್ಟರಾಜ್ ಹೇಳಿಕೆಗೆ ತಿರುಗೇಟು ನೀಡಿದ ಸುಮಕ್ಕ, ಐಟಿ ದಾಳಿ ನನ್ನ ನಿಯಂತ್ರಣದಲ್ಲಿಲ್ಲ. ಸಿನಿಮಾ ನಟರ ಮೇಲೆ ದಾಳಿಯಾದಾಗ ನಟ ನಿರ್ಮಾಪಕರು ಸಹಕಾರ ನೀಡಿದ್ದಾರೆ. ಇದೀಗ ಅಂಬರೀಶ್ ಅನ್ನೋ ಶಕ್ತಿ ಇಲ್ಲದಿದ್ದಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಮದ್ದೂರು ತಾಲೂಕಿನ ಕೊಪ್ಪ ಸುತ್ತ ಪ್ರಚಾರ ವೇಳೆ ಕಿಡಿಕಾರಿದ್ರು. ಅಟ್ ದಿ ಸೇಮ್ ಟೈಮ್ ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಪುಟ್ಟರಾಜು, ಐಟಿ ದಾಳಿಯ ಮೂಲಕ ಬೆದರಿಸಿ ಜೆಡಿಎಸ್ ಕಟ್ಟಿ ಹಾಕುವ ಚಿಂತನೆ ಫಲ ನೀಡಲ್ಲ. ಇದು ಬಿಜೆಪಿಗೆ ತಿರುಗುಬಾಣವಾಗಲಿದೆ. ನಮ್ಮ ಕುಟುಂಬ ತೆರೆದ ಪುಸ್ತಕ ಅಂತ ಬಿಜೆಪಿಗೆ ಟಾಂಗ್ ಕೊಟ್ರು. ಇದನ್ನ ಈ ಬಿಜೆಪಿ ನಾಯಕರು ಇಂಥ ಐಟಿ ದಾಳಿ ಮಾಡಿಸೋದ್ರ ಮುಖಾಂತರ ಏನಾದರೂ ನಮ್ಮ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಕಟಾಕಿಸಬಹುದು ಅಂತ ಹೇಳಿ ಭಾವಿಸಿದ್ರೆ ಅವರಿಗೆ ಇದು ತಿರುಗುಬಾಣ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಷ್ಟಕ್ಕೂ ಸುಮಲತಾ ಅಂಬರೀಶ್ ಪರ ಜೋಡೆತ್ತುಗಳಾದ ಯಶ್ ದರ್ಶನ್ ಪ್ರಚಾರ ಯಾವಾಗ ಅನ್ನೋ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಈ ಸಂಬಂಧ ವೇಳಾಪಟ್ಟಿ ಬಿಡುಗಡೆಯಾಗಿದ್ದು ಏಪ್ರಿಲ್ 2 ಅಂದ್ರೆ ಮಂಗಳವಾರದಿಂದ ಅಖಾಡಕ್ಕಿಳಿಯಲಿದ್ದಾರೆ. ಏಪ್ರಿಲ್ 2ರಿಂದ 15ನೇ ತಾರೀಕಿನವರೆಗೂ ಸುಮಲತಾ, ಯಶ್, ದರ್ಶನ್ ಪ್ರತ್ಯೇಕವಾಗಿ ಮಂಡ್ಯ ಕ್ಷೇತ್ರ ಸುತ್ತಾಡಿ ಮತ ಕೇಳಲಿದ್ದಾರೆ. ಬಹಿರಂಗ ಪ್ರಚಾರದ ಕಡೆಯ ದಿನ ಏಪ್ರಿಲ್ 16ರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ. ಅಸಲಿಗೆ ಸಚಿವ ಪುಟ್ಟರಾಜು ಮತ್ತು ಸುಮಲತಾ ಅಂಬರೀಶ್ ನಡುವಿನ ಜಟಾಪಟಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ನನ್ನನ್ನ ಜರೆಯುವ ಮೂಲಕ ಪುಟ್ಟರಾಜು ದಿವಂಗತ ಅಂಬರೀಶ್ ಪತ್ನಿಯವರನ್ನ ಲೇವಡಿ ಮಾಡುತ್ತಿದ್ದಾರೆ. ಈ ಹಿಂದೆ ಅಂಬರೀಶ್ ಅವರ ಕಾಲಿಗೆ ಇದೇ ಪುಟ್ಟರಾಜು ಬಿದ್ದಿದ್ರು. ಅದನ್ನ ಮರೆತಿದ್ದಾರೆ ಎಂದ ಮಂಡ್ಯದ ಗೌಡ್ತಿ ಇಂಗ್ಲಿಷ್ ಗಾದೆ ಉದಾಹರಣೆ ಕೊಟ್ಟು ಕಿಡಿಕಾರಿದ್ರು. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತ. ಈ ತರ ಈಗ ಅಂಬರೀಶ್ ಅವ್ರು ಇಲ್ವಲ್ಲ, ಇದನ್ನ ಹೌದು ಇಲ್ಲ ಅಂತ ಹೇಳೋಕೆ ಬಾಯಿ ಇದೆ ಅವ್ರಿಗೆ, ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಅವ್ರು ಏನ್ ಮಾಡಿದ್ದಾರೆ, ಏನಾಗಿದ್ರು, ಇವ್ರು ಯಾವ ರೀತಿ ಅವ್ರ ಕಾಲಿಗೆ ಬಿದ್ದು ಥ್ಯಾಂಕ್ಸ್ ಹೇಳಿದ್ರು ಅನ್ನೋದು ನನಗೆ ಗೊತ್ತು. ಬೇಕಾದ್ರೆ ಅವ್ರು ಅದನ್ನ ಸಮಾಧಿ ಹತ್ರಕ್ಕೆ ಹೋಗಿ ಹೇಳ್ಕೊಳ್ಳಿ ಅಂಬರೀಶ್ ಅವ್ರಿಗೆ. ಯಾರಿಂದ ಯಾರು ಏನಾದ್ರು ಅನ್ನೋದು ನನಗ್ ಗೊತ್ತು, ಪುಟ್ಟರಾಜು ಗೊತ್ತು. ಅಷ್ಟಕ್ಕೂ ಮೂವರು ಸುಮಲತಾ ಹೆಸರಿನವರು ನಾಮಪತ್ರ ಸಲ್ಲಿಸಿದ ವಿಚಾರವಾಗಿ ರಿಯಾಕ್ಟ್ ಮಾಡಿದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಇಡೀ ಜಿಲ್ಲೆಯವರ ಆಶೀರ್ವಾದ ಸಿಕ್ಕಿರುವಾಗ ಸುಮಲತಾ ಹೆಸರಿನವರು ಎಷ್ಟು ಜನ ನಾಮಪತ್ರ ಹಾಕಿದ್ರೇನು, ಸುಮಲತಾ ಅನ್ನೋರು 250 ಜನ ನಿಲ್ಲಲಿ ಏನಾಗುತ್ತೆ ಅಂತ ಕಿಡಿಕಾರಿದ್ರು. ಈಗ ಈ ವಿಷಯ ಬಂದು ಐಟಿಗೆ ಸಂಬಂಧಪಟ್ಟಿದ್ದು, ಅವ್ರಿಗೆ ಸಂಬಂಧಪಟ್ಟಿದ್ದು. ಮಧ್ಯದಲ್ಲಿ ನನ್ನ ಹೆಸರು ಎಳೆದು ಈ ಮೂಲಕ ಒಂದು ಪಬ್ಲಿಸಿಟಿ, ಒಂದು ಸಿಂಪತಿಗೋಸ್ಕರ ಅವರು ಏನೆಲ್ಲ ಒಂದು ಶತಾಯಗತಾಯ ಟ್ರೈ ಮಾಡ್ತಿದ್ದಾರೆ. ಇದೊಂದು ಈಗ 3 ಜನ ಸುಮಲತಾ ಅನ್ನೋ ಹೆಸರನ್ನ ಹಾಕಿದ್ದಾರೆ. ಈ ರೀತಿಯ ರಾಜಕಾರಣ ಅವ್ರದ್ದು, ಸ್ಟ್ರೇಟ್ ಫಾರ್ವರ್ಡ್ ಪಾಲಿಟಿಕ್ಸ್ ಅಂತೂ ಮಾಡಲ್ಲ. ಆದ್ರೂ ಪುಟ್ಟರಾಜು ಅವರು ಈ ತರ ಮಾತಾಡೋಕೆ ಅವ್ರಿಗೆ ಹಕ್ಕೇ ಇಲ್ಲ. ಇತ್ತೀಚೆಗೆ ಅಂಬರೀಶ್ ಅನ್ನೋ ಶಕ್ತಿ ನನ್ನೊಂದಿಗೆ ಇಲ್ಲ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಮಾತನಾಡಲಾಗುತ್ತಿದೆ. ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ನನ್ನನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ಗುಟುರು ಹಾಕಿದ್ದಾರೆ. ಅಷ್ಟಕ್ಕೂ ಕೊಪ್ಪ ತಾಲೂಕಿನ ಸುತ್ತಮುತ್ತ ಅಮ್ಮ ಜೊತೆ ಅಭಿಷೇಕ್ ಗೌಡ ಕೂಡ ರೋಡ್ ಶೋ ನಡೆಸಿದ್ರು. ಈ ಟೈಮ್ನಲ್ಲಿ ಅಪ್ಪ ಸತ್ತಿರೋ ನೋವು ಅಮ್ಮನ ಮುಖದ ಮೇಲಿಲ್ಲ ಅಂತ ಜೆಡಿಎಸ್ ಮುಖಂಡರು ಹೇಳ್ತಾರೆ. ನಾವು ಮೈಕ್ ಮುಂದೆ ಟವಲ್ ಹಾಕೊಂಡು ಅಳ್ಬೇಕಾ? ಮತದಾರರೇ ನಮ್ಮ ಪರವಿರುವಾಗ ಅಳುವ ಮಾತೇ ಇಲ್ಲ. ನಮ್ಮಲ್ಲಿ ದುಡ್ಡಿಲ್ಲ, ಪ್ರೀತಿ ಹಂಚುತ್ತೇವೆ. ಚಿಹ್ನೆ ನೆನಪಿಟ್ಟುಕೊಂಡು ಮತ ಕೊಟ್ಟು ಸ್ತ್ರೀ ಶಕ್ತಿ ತೋರಿಸಿ ಅಂತ ಅಭಿಷೇಕ್ ಕರೆ ನೀಡಿದ್ರು. ನಾವು ದುಡ್ಡು ಹಂಚಲ್ಲ, ಪ್ರೀತಿ ಹಂಚಿದೀವಿ ಅಷ್ಟೇ. ಮಂಡ್ಯದಲ್ಲಿ ದುಡ್ಡು ಏನು ನಿಮ್ಮಂಗೆ ಒಬ್ಬರು ಮಹಿಳೆ ನಿಂತಿದೆ, ನೀವು ಅವ್ರ ಪರ ನಿಂತ್ಕೋಬೇಕು. ಸ್ತ್ರೀ ಶಕ್ತಿ ಅಂತ ಅವ್ರು ದೊಡ್ಡದಾಗಿ ಮಾತಾಡೋಲ್ಲ. ಸ್ತ್ರೀ ಶಕ್ತಿ ಏನಂತ ನೀವು ತೋರಿಸಿ ಅವ್ರಿಗೆ ಇವತ್ತು. ಈ ಕಡೆ ಮಂಡ್ಯದಲ್ಲಿ ಬೆಳ್ಳಂಬೆಳಿಗ್ಗೆ ನಿಖಿಲ್ ಕುಮಾರಸ್ವಾಮಿ ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ದೇವತೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ನಂತರ ಕೆಆರ್ ನಗರದ ಸುತ್ತಲೂ ಮೈತ್ರಿ ಅಭ್ಯರ್ಥಿ ಮತದಾರ ಪ್ರಭುಗಳ ಬಳಿಗೆ ಧಾವಿಸಿ ಮತ ಕೇಳಿದ್ರು. ಅದೇನೇ ಇರ್ಲಿ, ಮಂಡ್ಯ ರಣಕಣ ಸಿಕ್ಕಾಪಟ್ಟೆ ಕಾವೇರಿದೆ. ನಿಖಿಲೋ ಸುಮಲತಾನೋ ಅನ್ನೋ ಚಿಂತೆಯಲ್ಲಿರೋ ಮತದೇಶನೇ ತೀರ್ಪು ಬರೆಯಲು ಒಂಟಿಗಾಲಲ್ಲಿ ನಿಂತಿದ್ದಾನೆ. ನ್ಯೂಸ್ ಡೆಸ್ಕ್ TV5.